ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡಿಕೊಟ್ಟು ಮಡಕೆ ಕಾಳು ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಹೇಳ್ತೀವಿ ಸರ್. ನಮ್ಮ ಹೆಸರು ಯಶಸ್ವಿನಿ ಅಂತ. ನಾವು ಕೋಲಾರದಿಂದ ಬಂದು ಇಲ್ಲಿ ನಾವು ವ್ಯಾಸಂಗನ ಮಾಡ್ತಾ ಇದ್ದೀವಿ. ನಮ್ದು ಕ್ರಾಪ್ ಬಂದು ಮಾತ್ ಬೀನು ಮಡಿಕೆ ಕಾಳು ಅಂತಾರೆ ಸಾಮಾನ್ಯವಾಗಿ. ಇದನ್ನ ಸೈಂಟಿಫಿಕ್ ನೇಮ್ ಬಂದು ವಿಗ್ನ ಅಕಾನಿಟಿಫಾಲಿಯಾ ಅಂತಾನ ಕರೀತಾರೆ ಇಂಗ್ಲಿಷ್ ಅಲ್ಲಿ ಸೈಂಟಿಫಿಕ್ ನೇಮ್ ಬಂದು. ಇನ್ನ ಇದ್ರದ್ದು ಮೂಲ ಸ್ಥಳ ಬಂದು ಸೌತ್ ಏಷ್ಯಾ ಮತ್ತೆ ಭಾರತ. ನಮ್ ಭಾರತ ಅಂತ ಬಂದಾಗ ಯಾವುದು ಅಂದ್ರೆ ಡ್ರೈ ಲ್ಯಾಂಡ್ ಅಲ್ಲಿ ರಾಜಸ್ಥಾನ್, ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಇದನ್ನ ಬೆಳೀತಾರೆ. ಕರ್ನಾಟಕದಲ್ಲಿ ತುಂಬಾ ಬಿಜಾಪುರ್ನಲ್ಲಿ ಇದನ್ನ ಬೆಳೀತಾರೆ. ನೆಕ್ಸ್ಟ್ ಇದ್ರದ್ದು ಸಸ್ಯ ಲಕ್ಷಣಗಳು ಅಂದ್ರೆ ಕಡಿಮೆ ನೀರಿನಲ್ಲೇ ಬೆಳೆಯುವಂತಹ ಒಂದು ಇದು ಸಸಿ ಆಗಿರುತ್ತೆ. ಮತ್ತೆ ಇದ್ರದ್ದು ಬೇರುಗಳು ತುಂಬಾ ಆಳವಾಗಿ ಹೋಗಿರುತ್ತೆ. ಮತ್ತೆ ಇದರಿಂದ ತುಂಬಾ ವೆರೈಟೀಸ್ ಪಲ್ಯ, ಸಾಂಬಾರ್ ಎಲ್ಲ ಮಾಡ್ಕೋತಾರೆ. ಮತ್ತೆ ಅದರಿಂದ ರೊಟ್ಟಿ ಎಲ್ಲ ಮಾಡ್ತಾರೆ. ಇದ್ರ ಪೌಷ್ಟಿಕಾಂಶಗಳು ಬಂದು ಪ್ರೋಟೀನ್, ವಿಟಮಿನ್ ಬಿ, ಐರನ್ ಮತ್ತೆ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ. ಮತ್ತೆ ಇದರನ್ನ ಜೂನ್ ಜುಲೈಯಲ್ಲಿ ಬೆಳಿತೀವಿ. ಕೆಲವರು ಅಕ್ಟೋಬರ್ ಅಲ್ಲೂ ಸಹ ಬೆಳೀತಾರೆ. ಮತ್ತೆ ರೈತರಿಗೂ ಇದರಿಂದ ತುಂಬಾ ಪ್ರಾಫಿಟ್ ಇರುತ್ತೆ. ಇಳುವರಿ ಬಂದು ಇದ್ರದ್ದು 200 ರಿಂದ 300 ಕೆಜಿ ಸಿಗುತ್ತೆ. ಒಂದ್ ಎಕರೆಗೆ 200 ರಿಂದ 300 ಕೆಜಿ ನಮ್ಗೆ ಸಿಗತ್ತೆ. ನಾವು ಇದನ್ನ ಮಾಡ್ಬೇಕಾದ್ರೆ ಒಂದು 8 ರಿಂದ 10 ಕೆಜಿ ಅಷ್ಟು ನಾವು ಚೆಲ್ಬಿಟ್ಟು ಇದ್ ಮಾಡಿದ್ರೆ ನಮ್ಗೆ ಅಷ್ಟು ಪ್ರಾಫಿಟ್ ಸಿಗುತ್ತೆ. ರೈತರಿಗೂ ಸಹ ತುಂಬಾ ಲಾಭವಾಗಿ ಇದಾಗುತ್ತೆ. ಅಂದ್ರೆ ಕಡಿಮೆ ನೀರಿನಲ್ಲಿ ಬೆಳೆಯೋ ಆಗಿರೋದ್ರಿಂದ ತುಂಬಾ ಲಾಭನೂ ಸಿಗುತ್ತೆ. ಧನ್ಯವಾದಗಳು. ಮೇಡಮ್, ಈಗ ಇದರಲ್ಲಿ ಸಾಮಾನ್ಯವಾಗಿ ಬರುವಂತಹ ರೋಗಗಳೇನು ಮತ್ತೆ ಯಾವ ರೋಗಗಳಲ್ಲಿ ಇದರಲ್ಲಿ ವೈಟ್ ಬಿಟಲ್ ಅಂತ ಬರುತ್ತೆ. ವೈಟ್ ಬಿಟಲ್, ಲೀಫ್ ಅದ್ರಲ್ಲೆಲ್ಲ ಬರುತ್ತೆ ಡಿಸೀಸಸ್ ಎಲ್ಲ. ಓಕೆ ಮೇಡಮ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಿಮಗೂ ಧನ್ಯವಾದಗಳು ಸರ್.